ಇನ್ನೇನು ಸರ್ ನೋಡಿ, ಇದು ನಿಮ್ಮ ಬಟ್ರ್ ಬೀನ್ಸು ತಮಿಳ್ನಾಡು ಕಡೆದು ಸರಿನಾ? ಹಾಂ, ಬಟ್ರ್ ಬೀನ್ಸು, ಚಡಿ ಬೀನ್ಸು 30 ಕೆಸುವಿನ ಗೆಂಡೆ ಶುಗರ್ ಕಂಟ್ರೋಲ್ಗೆ, ಮತ್ತು ಇದು ಸೀಮೆ ಬದನೆಕಾಯಿ, ಮತ್ತು ಬಜೆ, ಬಸ್ಲೆ ಸೊಪ್ಪು, ಹೊಂದಲ್ಗ ಮೆಡಿಷನ್ಗೂ ಹೋಯ್ತಾ ಇದೆ. ಮತ್ತು ನಾವು ಚಟ್ನಿ ಮಾಡ್ಬೋದು, ಮತ್ತು ಪಲ್ಯ ಮಾಡ್ಬೋದು, ಬೆಳ್ಕೊಬೋದು. ಇದಾ ಕಾಡು ಸಾಂಬಾರ, ಕೊಡಗಿನ ಸಾಂಬಾರ ಅಂತೀವಿ ನಾವು, ಕೊಡಗು ಸಾಂಬಾರ. ಸಾರ್ಗೂ ಹಾಕ್ಬೋದು, ಪ್ರತಿಯೊಂದು ಪಲ್ಯ ಬಾತಕ್ಕೆಲ್ಲ ಹಾಕ್ಬೋದು. ನೋಡಿ ರುಚಿ ನೋಡಿ, ತಿನ್ಲೂಬಹುದು. ಹಾಂ, ಇದು 1 ತಿಂಗಳು ಮಡಗಿದ್ರು ಕೆಡಲ್ಲ, ಹುಳಿ ಇಲ್ಲ, ಒಳ್ಳೆ ಆರೋಗ್ಯಕ್ಕೆ ಅದ ಸಾವಯವ ಟೊಮಟೊ. 2 ಥರ ಅದೇ, ಚಿಕ್ಕದೊಂದು ಬಳ್ಳಿ ಆಲೂಗಡ್ಡೆ. ಹಾಂ, ಕೊಡಲ್ಲ, ಬರ್ತೀನಿ. ಇನ್ನು ಮುಂಗಾರು ಮಳೆ ಬೀಳ್ತದೆ, ಹಾಕಪ್ಪ, ಮನೆ ತವಲೆ ಹಾಕಪ್ಪ, ಬೀಜ ಬತ್ತವ ಮುಂಗಾರು ನತ್ಗೆ. ತಡಿ 60. ಸರಿ. ನನ್ನ ಹೋಬಳಿ ಹಾರ್ನಳ್ಳಿ ಹೋಬಳಿ, ಪುಟ್ಟಣ್ಣ ಕಣಗಾಲ, ಊರು ಪುಟ್ಟಣ್ಣ ಕಣಗಾಲ. 150 ಜಾತಿ ನಾಟಿ ತಳಿಗಳು ನಾನೇ ಬೆಳೆದು 20 ವರ್ಷದಿಂದ ಮಾರಾಟಕ್ಕೆ ಹೋಗ್ತಾ ಇದ್ದೀನಿ ಮೇಳಗಳಿಗೆ. ಒಂದು 20-30ರಿಂದ ಗೆಡ್ಡೆ, ಗೆಣಸು, ಬಳ್ಳಿ, ಮಾವಿನಕಾಯಿ ಶುಂಠಿ, ಮತ್ತು ನಾಟಿ ಶುಂಠಿ, ಆ ಥರಗಳೆಲ್ಲ, ಬಳ್ಳಿ ಆಲೂಗಡ್ಡೆ, ಬಜೆ, ಮರಗೆಣಸು, ಈ ಥರ ಬಳ್ಳಿಗಳೆಲ್ಲ ಒಂದು 50 ಜಾತಿ, ಒಟ್ಟು 150 ತಳಿಗಳಿದೆ. ನಾನೇ ಸ್ವಂತ ಬೆಳೆದು, ಮತ್ತು ಎರೆಹುಳಿನ ಗೊಬ್ಬರ ರೆಡಿ ಮಾಡ್ಕೊತೀನಿ, ಬೀಜಾಮೃತ ಹಾಕ್ತೀನಿ, ಜೀವಾಮೃತ ಹೋಯ್ತೀನಿ. ಅದು ಸಾಲದ ಹೋದರೆ ಕೊಳಕ್ಕೆ ತರಕಾರಿ ಎಲ್ಲ ಬೆರೆಸ್ಕೊಂಡು ಟಾನಿಕ್ ಮಾಡಿಕೊಂಡು ಗಿಡಗಳು ಹೊಡ್ಕೊತೀನಿ. ಎಲ್ಲ ನಾನು. ಮತ್ತು ಆರ್ಗ್ಯಾನಿಕ್ ಬಿಟ್ಟರೆ ಇನ್ನು ಮತ್ತೆ ನಾನೇನು ಬಳಸಲ್ಲ. ಕೊಳಕಲ ತರಕಾರಿಗಳಿರ್ತದಲ್ಲ, ಅದನ್ನು ತಗೊಂಡೋಗಿ ಬೇರೆ ತೊಟ್ಟಿಗೆ ಎಸೆಯೋ ಬದಲು ಒಂದು ಬಕೆಟಿಗೆ ನೀರು ಹಾಕಿ ಒಂದು 15 ದಿವಸ ಕೊಳೆಯಾಕ್ಬಿಟ್ರೆ ಅದು ಟಾನಿಕ್ ರೀತಿ ಬರ್ತದೆ. ಅದಕ್ಕೆ ನೀರು ಬೆರೆಸ್ಕೊಂಡು ಗಿಡಗಳು ಹೊಡೆದ್ರೆ ಹುಳ ಬರಲ್ಲ. ಎಷ್ಟು ಥರ ಬೀಜಗಳ ಸಂರಕ್ಷಣೆ ಮಾಡಿದ್ದೀರಮ್ಮ? ನನ್ನ ಹತ್ರ ಎಲ್ಲ ಪೂರ್ತಿ ನಾಟಿ ತಳಿನೇ, ಹೈಬ್ರಿಡ್ ಯಾವುದೂ ಇಲ್ಲ. ಒಂದು 100-150, ಅದರಲ್ಲಿ 2 ಜಾತಿ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ನಾನು 20 ವರ್ಷದಿಂದ ಅದು ಔತ್ಕೊಬಿಟ್ಟದೆ. ಎಲ್ಲರೂ ಇದ್ರೆ ನೋಡ್ತೀನಿ. ಕೌಟೆಕಾಯಿ ಮತ್ತು ಮಿಣ್ಕೆ ಹಣ್ಣು ಹೇಳಿ. ನಾಟಿನೇಯ. ಎಷ್ಟು ಎಕರೆ ಜಾಗದಲ್ಲಿ ಇಷ್ಟು ತರ ಬೀಜಗಳನ್ನು? ಮೇಡಮ್ರೆ, ಇಷ್ಟು ಬೆಳೆಯೋಕ್ಕೆ ಒಂದು 10 ಗುಂಟೆ ಇದ್ರೆ ಸಾಕು. ನೀಟಾಗಿ ಮನೆಗೆ ಬೆಳ್ಕೊತೀನಿ ಅಂದರೆ 5 ಪಾರ್ಟ್ಗಳು ಸಾಕು. ಪಾರ್ಟ್ಗಳಲ್ಲೇ ಬೆಳಿಬೋದು. ಈಗ ನಾವು ಬಾಡಿಗೆ ಮನೇಲಿ ಇದ್ದೀವಿ, ನಮಗೆ ಭೂಮಿ ಇಲ್ಲ, ಹಿತ್ತಲಿಲ್ಲ ಅನ್ನೋರೆಲ್ಲ ಪಾರ್ಟಲ್ಲೇ ಬೆಳ್ಕೊಬೋದು. ಈಗ ಬೇಕಾದಷ್ಟು ವಿಜ್ಞಾನಿಗಳೆಲ್ಲ ಹೇಳೋದು ಕೇಳಬೇಡಿ. ನಮ್ಮ ನಾಟಿ ತಳಿಗಳೇ ಯಾವ ಥರ ಬೆಳೆಯೋದು, ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ನಾವು ಹುಳಿನಿಂದ ಕಾಪಾಡ್ಕೋಬೇಕು ಅನ್ನೋದೆಲ್ಲನೂ ಇದು. ಈ ಥರ ಚೆಂಡು ನೆಟ್ಟರೆ ಹುಳ ಬರಲ್ಲ. ಇದರಲ್ಲಿ ಜೇನು ಹುಳು ಕೂರ್ತದೆ, ಆ ಥರ ಜೇನು ಹುಳ ಬರೋದಿಲ್ಲ. ಆ ಥರ ಅಲ್ಲ ಸಿಗುತ್ತೆ. ಅವರು ಈಗಿನ ತರಕಾರಿ ಮಾರ್ಕೆಟಿಂಗ್ ಹೋದ್ರೆ ಇದಕ್ಕಿಂತ ಅದು ಚೆನ್ನಾಗದೆ, ಅದಕ್ಕಿಂತ ಇದು ಚೆನ್ನಾಗದೆ ಅಂತ ಹೋಗೋದೆ ಎಲ್ಲ ಮೆಡಿಷನ್ನು. ತರಕಾರಿ ಚೆನ್ನಾಗದೆ ಅಂತ ಆಸೆ ಪಟ್ಕೊಂಡು ಹೋಗ್ಬೋದು ನಾವು ರೈತರು, ಅದೆಲ್ಲ ಮೆಡಿಷನ್ನು. ಕಾಯಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂದರೆ, ಒಂದು ಸೌತೆಕಾಯಿ ಹಾಗಲಕಾಯಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ನಮ್ಮ ರೈತರು ಬೆಳೆದವ್ರೆ, ಮೋಸ ಮಾಡ್ತಾವ್ರೆ. ಮತ್ತು ದಳ್ಳಾಳಿಗಳು ಹಾವಳಿ ಜಾಸ್ತಿ ಆಗದೆ. ನಮ್ಮದು ಸಾವಯವ ಅಪ್ಟ ಮಾಡೋವಂಥ ಅವ್ರಿಗೆ ಅವಕಾಶ ಇಲ್ಲ. ಮತ್ತು ಬೀಜಗಳ ಬ್ಯಾಂಕ್ ಇಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 10 ರೂಪಾಯಿಗೆ 5 ಬಿದ್ದಂಗೆ ರೈತರುಗಳಲ್ಲಿ ನಾಟಿ ತಳಿ ಬೀಜಗಳಾರು ಉಳಿಲಿ. 50-60 ತಗೊಳ್ಳಲ್ಲ, 10 ರೂಪಾಯಿಗೆ 5 ಬಿದ್ದಂಗೆ ಕೊಡ್ತಿದ್ದೀನಿ. ರೈತರ ಮನೆ ಬೀಜ ಉಳಿಬೇಕು, ಅಥವಾ ನಾನು ಇರ್ತೀನೋ ಇಲ್ವೋ ಅದು ದೇವ್ರ ಕೃಪೆ. ಅಂದರೆ ಬೀಜಗಳಾರುವೆ ಒಬ್ಬೊಬ್ಬರ ಮನೇಲಿ ಉಳಿಬೇಕು ಅನ್ನೋದೇ ನನ್ನ ಆಸೆ. ಅದರಿಂದ ಆ ಥರ ಮಾಡಿಕೊಂಡು ರೈತರುಗಳು ಬೇಕಾದಷ್ಟು ಜನ ಈಗ ರಿಟೈರ್ಮೆಂಟಾಗಿ ಮನೇಲಿರೋರೆಲ್ಲ ಕೇಳ್ಕೊಂಡು ಬರ್ತಾ ಇದ್ದಾರೆ.
ಏನು ಎತ್ತ ಹೇಗೆ ಮಾಡ್ತೀರಿ ಅಂತ ಅವ್ರಿಗೆ ಟ್ರೈನಿಂಗ್ ಈ ಥರ ಟ್ರೈನಿಂಗ್ ಕೊಟ್ಟು ಈ ಥರ ಬೆಳೀರಿ ಅಂತ ತಿಳಿವು ಕೊಟ್ಟು ಕೊಡ್ತೀನಿ. ಆನ್ಲೈನಲ್ಲಿ ಬೀಜ ಕೊಡಲ್ಲ, ಫೋನ್ಪೇ ಮಾಡಿಸ್ಕೊಳ್ಳಲ್ಲ, ಕ್ಯಾಶ್ ವ್ಯವಹಾರ, ಬಣ್ಣ ಬೆರಕೆ ಹಾಕೊಂಬಂದು ಕವರಲ್ಲಿ ಮೋಸ ಮಾಡಲ್ಲ. ಈ ಥರ ಮಾಡ್ತಾಯಿದ್ದೀನಿ ಮೇಡಮ್. ಎಲ್ಲ ಈ ಥರ ಮಾರಾಟ ಮಾಡ್ತೀವಿ. ಎಲ್ಲ ವಿಷಮುಕ್ತ ಆಹಾರ ಬೇಕು ಅಂದರೆ ಈ ಥರ ನಮ್ಮ ಮನೆಗಳಲ್ಲಿ ಸಣ್ಣ ಸಣ್ಣ ಪಾಠಗಳಲ್ಲಿ ನಾವು ಬೆಳ್ಕೊಂಡ್ರು ಸಾಕಾಗುತ್ತೆ. ಅದರಲ್ಲಿ ಒಂದು ಕಾಯಿ ಬಿಟ್ಕೊಂಡ್ರೆ ಸಾಕು, ಮನೆಗೆ ಬೀಜ ಉಳಿತದೆ, ಅವ್ರ ತರಕಾರಿ ಒಳ್ಳೇದು ಬಿಟ್ಟರೆ ಸಾಕು. ಅದೇ ಬಲ್ತು ಮೊದಲನ್ನು ತಿನ್ನಲಿ, ಕೊನೆಯದನ್ನು ತಿನ್ನಲಿ, ಮಧ್ಯದ್ದು ಒಂದು ಬಿಟ್ಟರೆ ಸಾಕು. ಅದರಲ್ಲಿ ಪೌಷ್ಟಿಕಾಂಶ ಚೆನ್ನಾಗಿರ್ತದೆ, ಅದು ಬೀಜಕ್ಕೆ ಆಹಾರತೆ ಆಗಿರ್ತದೆ. ಆ ಥರ ಸಾಸಿವೆ ಅಲ್ಲಣ್ಣ, ನಾಟಿ ದಂಟು. ಇದು ಬೀಜ ಉಪಯೋಗಿಸ್ಬೇಕಾ ಅಥವಾ ಕಾಯನ್ನು ಉಪಯೋಗಿಸ್ಬೇಕಾ? ಕಾಯಿ ತಿನ್ನಬೇಕು. ಈ ಕಾಳನ್ನು ಹುರಿದು ಸಾರು ಮಾಡಿದ್ರೆ ಬದನೆಕಾಯಿ ಜೊತೆ ತರಕಾರಿ ಜೊತೆ ಇದು ಚೆನ್ನಾಗಿರುತ್ತೆ. ಅಲಸಂದೆ ಉಪಯೋಗಿಸ್ಬೇಕು. ಸರಿ, ಇದೊಂದು 5 ಮುಟ್ಟಿ. ಇದು 3 ತಿಂಗಳಿಗಾ? ಇದು 3 ತಿಂಗಳಿಗೆಲ್ಲ ಬಂದು 3 ತಿಂಗಳು. ಬೇರೆ ನಿಮ್ಮ ಹತ್ರ ಮೀಟ್ ಅಲಸಂದೆ ಎಲ್ಲ ಇದೆ. ಗೊತ್ತು ಮೀಟ್ ಅಲಸಂದೆ ಇದೆ. ಇದು ಯಾವುದು? ಇದು ಅದೇ ಬೀನಿಸು. ಅದೇ ಬೀನಿಸು. ತುಪ್ತೀರೆ ಇದು ಡಿಶನಿ ಬರೋ ಅಂಥವು ಬಜ್ಜೆ. ಒಂದಲ್ಗ ಅದ್ಬಿಟ್ರೆ ದೊಡ್ಡ ಪತ್ರೆ,